ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಆರ್ಡಿನರಿ ಬ್ಲೌಸ್ ಕಟ್ಟಿಂಗ್ ಅಂದರೆ ಸಾದಾ ಬ್ಲೌಸ್ ಕಟ್ಟಿಂಗ್ನ ತೋರಿಸ್ತಾ ಇದ್ದೀನಿ. ಇದು ಭಾಗ 3. ಮೊದಲು ವೀಡಿಯೋಸ್ಗಳಲ್ಲಿ ಬೇರೆ ಬೇರೆ ಮೆಜರ್ಮೆಂಟ್ ಬ್ಲೌಸ್ಗಳನ್ನ ಹಾಕಿರ್ತೀನಿ. ಇವಾಗ ಅದೇ ಸೈಜುಗಿಂತ ಸ್ವಲ್ಪ ಬೇರೆ ಬೇರೆ ಇನ್ನೂ ದೊಡ್ಡ ಸೈಜ್ ಬ್ಲೌಸ್ಗಳದ್ದು ಕಟ್ಟಿಂಗ್ ಹಾಕೋಣ ಅಂತ. ನೋಡಿ, ಇದು ಎಷ್ಟು ದೊಡ್ಡ ಸೈಜ್ ಇದೆ ಅಂತ ಹೇಳಿಬಿಟ್ಟು ಕಟ್ಟಿಂಗಲ್ಲಿ ಚಿಕ್ಕ ಚಿಕ್ಕ ಪಾರ್ಟ್ಸರ್ ಹಾಕ್ಬೋದು, ಅಥವಾ ಬ್ಯಾಕು, ಫ್ರಂಟು, ಸ್ಲೀವು ಆ ಥರ ಕಟ್ಟಿಂಗ್ ಕೂಡ ಹಾಕ್ಬೋದು. ನಾನು ಮೊದಲಿಗೆ ಈಗ ಸ್ಲೀವ್ ಕಟ್ಟಿಂಗ್ನ ಮಾಡಿದ್ದೀನಿ. ಫಸ್ಟ್ ವೀಡಿಯೋದಲ್ಲಿ ಸ್ಲೀವ್ ಕಟ್ಟಿಂಗ್ ಹಾಕಿದ್ದೀನಲ್ಲ, ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಸ್ಲೀವ್ ಕಟ್ಟಿಂಗ್ ಹಾಕ್ತಾಯಿಲ್ಲ. ನೋಡಿ, ಇದು 39 ಇದೆ, ಅಥವಾ ಇಲ್ಲಿ ಕಾಜಾಪಟ್ಟಿನ ಬಿಟ್ಟರೆ ನಮಗೆ 38 ಬರುತ್ತೆ. 38 ವೇಸ್ಟ್ ಬರುತ್ತೆ. ನೀವು ಕ್ಯಾಲ್ಸಿ ಆದರೂ ತೊಗೊಳ್ಳಿ. ಇದರಲ್ಲಿ 4ನೇ ಒಂದು ಭಾಗನ ಹೇಗೆ ಮಾಡ್ಕೊಳ್ಳೋದು ಅಂತ ಫಸ್ಟಿಗೆ ನಾನು ನಿಮಗೆ ತೋರಿಸ್ತೀನಿ. ಇದು 2 ಸಮವಾಗಿದೆಯಾ ಅಂತ ನೋಡಿಕೊಂಡು ನೀವು ಐರನ್ನ ಮಾಡ್ಕೊಂಡು ಇಟ್ಕೋಬೇಕು. ಯಾವಾಗಲೂ ಆರ್ಡಿನರಿ ಬ್ಲೌಸ್ ಕಟ್ಟಿಂಗಲ್ಲಿ ಸ್ವಲ್ಪ ಕ್ರಾಸ್ ಇದ್ದರೂ ನಿಮಗೆ ನೀಟಾಗಿ ಬರಲ್ಲ. ನೋಡಿ, ಈ ಥರ ಇಲ್ಲಿ ಅಪ್ ಆ್ಯಂಡ್ ಡೌನ್ ಇದ್ದರೆ ನಿಮಗೆ ಲೆಂತ್ ಕಟ್ಟಿಂಗ್ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅದಕ್ಕೆ ನೀವು ಫಸ್ಟಿಗೆ ಏನು ಮಾಡ್ಕೋಬೇಕು, ಸ್ಟೆಪ್ಪಲ್ಲಿ ನಾನು ಮಾಡೋ ತಪ್ಪು, ಬೇರೆಯವ್ರು ಮಾಡೋ ತಪ್ಪು ಎಲ್ಲ ಕೂಡ ಒಂದೇ ರೀತಿಯಾಗಿ ಇರುತ್ತೆ. ಆದರೆ ಅದನ್ನು ನಾವು ನೋಟಿಸ್ ಮಾಡಿಕೊಂಡು ಕಟಿಂಗ್ನ ಮಾಡೋದನ್ನ ಕಲ್ತ್ಕೋಬೇಕು. ಇವಾಗ ನೋಡಿ, ಇದಾದಮೇಲೆ ನಾನು ಆರ್ಡಿನರಿ ಬ್ಲೌಸಲ್ಲಿ ಇದು ಈ ಥರ ಫೋಲ್ಡಿಂಗ್ ಅಂತ ನಿಮಗೆ ಇಲ್ಲಿ ಎಷ್ಟು ಇಂಚು ಬಟ್ಟೆ ನೋಡ್ಕೋಬೇಕು, ಸಾಕಾಗುತ್ತಾ ಇಲ್ವಾ ಅಂತ. ಆ ಸಾಕಾಗುತ್ತಾ ಇಲ್ವಾ ಅಂತ ನೋಡಿಕೊಂಡು ನೀವು ಬ್ಯಾಕ್ ಕಟ್ಟಿಂಗ್ನ ಮಾಡಬೇಕು. ಇಲ್ಲಿ ನಾನು 1 ಇಂಚು ನೋಡಿ, 1 ಇಂಚಿಗೆ ಕರೆಕ್ಟಾಗಿ ನಾನು ಟೋಟಲಾಗಿ 1.5 ಇಂಚಿಗೆ ಇಲ್ಲಿ ಬ್ಯಾಕ್ ಫೋಲ್ಡಿಂಗಿಗೆ ಬಿಡ್ತಾಯಿದ್ದೀನಿ ಫ್ಯಾಬ್ರಿಕ್ನ. ನಾನು ಆದಷ್ಟು ಟೇಪ್ನ ಯೂಸ್ ಮಾಡಲ್ಲ, ಹಂಗಾಗಿ ನಿಮಗೆ ತೋರಿಸ್ತೀನಿ. ನಾನು ವೇಸ್ಟ್ ತೋರಿಸೋದಕ್ಕಿಂತ ಮುಂಚೆ ಎಷ್ಟಿದೆ ದೊಡ್ಡ ಸೈಜ್ದು ಅಂತ ಹೇಳ್ಬಿಟ್ಟು, ವೇಸ್ಟು ದೊಡ್ಡ ಸೈಜ್ ಇರೋದ್ರಿಂದ ಚೆಸ್ಟು ಅಷ್ಟೇ ಇರಬೇಕು ಅಂತೇನಿಲ್ಲ. ನೋಡಿ, ಇದು ಈ ಎಡ್ಜ್ ಏನಿರುತ್ತಲ್ಲ, ನಾವು ಓವರ್ಲಾಕ್ ಮಾಡಿರ್ತೀವಲ್ಲ, ಅಲ್ಲಿಗೆ ನಾವು ಈ ಥರ ಒಂದು ಮಾರ್ಕ್ ಹಾಕೋಬೇಕು. ಇಲ್ಲಿ ನೋಡ್ಕೋಬೇಕು ಎಷ್ಟು ನಾವು ಪೀಸ್ ಹಿಡಿಯೋಕ್ಕಾಗುತ್ತೆ ಅಂತ. ಇಲ್ಲಿಂದ 1 ಇಂಚಿಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ ಸಾಕು. ಯಾಕಂದರೆ ಆರ್ಡಿನರಿ ಬ್ಲೌಸಲ್ಲಿ ಪೀಸ್ ಫ್ಯಾಬ್ರಿಕ್ ಕಡಿಮೆ ಇರುತ್ತೆ. ಓಕೆನಾ? ಇದು ಒಂದು ಸ್ಟೆಪ್ಪಲ್ಲಿ ನಮಗೆ ಈಸಿಯಾಗಿ ಬ್ಲೌಸ್ನ ಇಟ್ಕೊಂಬಿಟ್ರೆ ಆರಾಮಾಗಿ ಆದಷ್ಟು ಬೇಗ ಬ್ಲೌಸ್ ಕಟ್ಟಿಂಗ್ನ ಮಾಡ್ಬೋದು. ಈಗ ನೋಡಿ, ಈ ಸೆಂಟ್ರ್ ಡಾಟ್ ಇರುತ್ತಲ್ಲ, ಆ ಸೆಂಟ್ರ್ ಡಾಟ್ನ ಹೀಗೆ ಇಟ್ಕೊಳ್ಳಿ. ಈಗ ಇಟ್ಕೊಂಡು ಇಲ್ಲಿಂದ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೀವು ಮೇಲೆ ಮಾರ್ಕ್ ಮಾಡ್ಕೋಬೇಕು. ಯಾವಾಗಲೂ ಕೆಲವೊಂದಕ್ಕೆ ಕೆಳಗಡೆ ಮಾರ್ಕ್ ಮಾಡ್ಕೋಬೇಕು. ಈ ಎಡ್ಜ್ ಇರುತ್ತಲ್ಲ, ಈ ಎಡ್ಜಿಂದ ಇಲ್ಲಿ ಸ್ಲೀವ್ ಇದೆಯಲ್ಲ, ಈ ಕಂಕ್ಳು ಭಾಗ ಅಂತೀವಲ್ಲ, ಆ ಕಂಕ್ಳು ಭಾಗಕ್ಕೆ ನೋಡಿ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಇಲ್ಲಿ ಮೇಲೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಬ್ಯಾಕ್ ಲೆಂತ್ನ ಹೇಗೆ ತೊಗೋಬೇಕು ಅಂದರೆ ನೋಡಿ, ಈ ನೆಕ್ ಶೋಲ್ಡರ್ನ ನಾವು ಜಾಯಿಂಟ್ ಮಾಡಿರ್ತೀವಲ್ಲ, ಇಲ್ಲಿ ಇಟ್ಕೊಳ್ಳಿ. ಇಲ್ಲಿ ಇಟ್ಕೊಂಡು ಈ ಪಾಯಿಂಟಿಗೆ ಸ್ವಲ್ಪ ಐರನ್ ಮಾಡ್ಕೊಳ್ಳಿ. ಈ ಥರ ಸ್ಟ್ರೇಟಾಗಿ ಇಟ್ಕೊಂಡು ಇಲ್ಲಿಂದ ಇಲ್ಲಿ ಒಂದು ಮಾರ್ಕು, ಇಲ್ಲಿ ಮೇಲೆ ಒಂದು ಮಾರ್ಕು, ಇಲ್ಲೂ ಅಷ್ಟೇ ನೀವು ಚೆಕ್ ಮಾಡ್ಕೋಬೋದು. ನಾನು ತೋರಿಸ್ತೀನಿ. ಇಲ್ಲಿ ಒಂದು ಮಾರ್ಕು, ಇಲ್ಲಿ ಒಂದು ಮಾರ್ಕು ಮಾಡ್ಕೊಂಡ್ವಲ್ಲ. ನಾನು ಏನಕ್ಕೆ ಟೇಪಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ 14.75 ನಾವು ಮಾರ್ಕ್ ಮಾಡ್ಕೊಂಡಿರೋ ಸರಿಯಾ ಅಂತ. ನಾವು ಕರೆಕ್ಟಾಗಿ ಹೆಚ್ಚು ಕಮ್ಮಿ ಮಾಡಿದಿರೋ ಸ್ಲೀವ್ ಬ್ಯಾಕ್ ಲೆಂತ್ನ ಇಟ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಇವಾಗ ಇದು ಕರೆಕ್ಟಾಗಿ ನಾವು ಮಾರ್ಕ್ ಮಾಡಿದ್ದೀವಿ. ನೋಡಿ, ನಾವು ಮೆಜರ್ಮೆಂಟ್ ಬ್ಲೌಸ್ನ ಬಳಸ್ತಿರೇ ಇಷ್ಟು. ಇದಾದಮೇಲೆ ನಾನು ನಿಮಗೆ ಇಂಪಾರ್ಟೆಂಟ್ ಟಿಪ್ಸ್ ಹೇಳ್ತೀನಿ. ಇದನ್ನು ಚೆಕ್ ಮಾಡ್ಕೋಬೇಕು ನಾವು ಫಸ್ಟು. ಎಷ್ಟಿದೆ ನಮಗೆ 6 1 ಗೀಟಿದೆ, ಕೆಳಗಡೆಯಿಂದ 6 1 ಗೀಟಿದೆ. ಓಕೆನಾ? 6 1 ಗೀಟಿದೆಯಲ್ಲ, ಇಲ್ಲಿ ಒಂದು ಸ್ವಲ್ಪ ಮುಂದಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಈ ಒಂದು ಸ್ಟ್ರೇಟ್ ಲೈನ ಹಾಕ್ಕೊಳ್ತಾ ಇದ್ದೀನಿ. ಓಕೆನಾ? ಈ ಸ್ಟ್ರೇಟ್ ಲೈನ್ ಹಾಕ್ಕೊಂಡಾದ್ಮೇಲೆ ನಾವು ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿಂದ ನಾನು 1 ಗೀಟನ್ನ ಬಿಟ್ಟು 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಈ 6 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ಟಿಚಿಂಗಿಗೆ 1/4 ಇಂಚನ್ನ ಬಿಡ್ತಾ ಇದ್ದೀನಿ. ಒಳಗಡಿಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಳಗಡಿಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದು ಈಸಿಯಾಗಿ ನಾವು ಮಾಡುವಂಥ ಈ ಆರ್ಮೋಲ್ ಸ್ಲೀವ್ ಡೌನಿಂಗ್ ಇರುತ್ತಲ್ಲ, ಈ ಲೆಂತ್ನ ತೊಗೊಂಡು ನಾವು ನೆಕ್ ಆ್ಯಂಡ್ ಶೋಲ್ಡರ್ನ ಕಟಿಂಗ್ ಮಾಡ್ಬೋದು. ಇವಾಗ ನೋಡಿ, ತುಂಬ ಈಸಿಯಾಗಿ ನಮಗೆ ನೆಕ್ ವಿಡ್ತ್ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ. ಈ ಸ್ಲೀವ್ ಜಾಯಿಂಟು ಮತ್ತು ಈ ಶೋಲ್ಡರ್ ಜಾಯಿಂಟ್ ಹತ್ರದಿಂದ
ಹೀಗೆ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ನ ಮಾಡಿದ್ದೀನಿ ನೋಡಿ, ಸ್ಟ್ರೇಟಾಗಿ ಮಾರ್ಕ್ ಮಾಡಿದ್ದೀನಿ. ಇವಾಗ ಎಷ್ಟು ಬಂತು ಅಂದರೆ 2.25 ಬಂತು. ಇಲ್ಲಿ ನಾವು ಎಷ್ಟಿದೆ ಶೋಲ್ಡರ್ ಅನ್ನೋದು ಮಾತ್ರ ಮಾರ್ಕ್ ಮಾಡಿದ್ದೀವಲ್ಲ, ಅದಕ್ಕೆ ನಾವು ಇಲ್ಲಿ ಒಂದು ಸ್ವಲ್ಪ 2.5ಗೆ ಮಾರ್ಕ್ ಮಾಡಿದ್ರೆ ನಮಗೆ ಇಲ್ಲಿ ಸ್ಟಿಚಿಂಗಿಗೆ ಅಂತ ಬರುತ್ತೆ. ಇಷ್ಟೇ ಈಸಿಯಾಗಿ ನಾವು ಕಟ್ಟಿಂಗ್ ಮಾಡ್ಕೋಬೋದು. ಇಲ್ಲಿ ಒಂದು ಡ್ರಾಪ್, ಇದು 6 ತೊಗೊಂಡಿದ್ದೀವಲ್ಲ, 1 ಗೀಟ್ ಅಷ್ಟೇ ನಾವು ಕಡಿಮೆ ಮಾಡ್ಕೋಬೇಕು ನೆಕ್ ಆ್ಯಂಡ್ ಶೋಲ್ಡರ್ಗೆ, ಅಥವಾ 6 1 ಗೀಟ್ ಕೂಡ ತೊಗೋಬೋದು. 6 ಪ್ಲಸ್ 1 ಗೀಟ್ ಇತ್ತು. ಇಲ್ಲಿ ನಾನು 6 ಇಂಚ್ ತೊಗೊಂಡಿದ್ದೀನಿ. ಬೇಕಂದರೆ ನೀವು 1 ಗೀಟನ್ನು ತೊಗೋಬೋದು, ತೊಂದರೆ ಏನೂ ಆಗಲ್ಲ. ಓಕೆನಾ. ಇಲ್ಲಿ 2.5 ಬಂದಿದೆಯಲ್ಲ, ಇಲ್ಲೂ 2.5. ಒಂದು ಸ್ವಲ್ಪ ನಿಮ್ಗೆ ಬೇಗ ಅವ್ರಿಗೇನಾದ್ರು ಬ್ರಾಡ್ ಬೇಕಂದರೆ ಮಾತ್ರ ತೊಗೊಳ್ಳಿ, ಇಲ್ಲ ಅಂದರೆ ಬೇಡ. ಯಾಕಂದರೆ ಕಟ್ಟೋದಿಲ್ಲ ಮತ್ತು ಇವ್ರಿಗೆ ಲೆಂತ್ ಬೇಡ, ನೆಕ್ಕು ಜಾಸ್ತಿ ಅಗಲ ಬೇಡ. ಅದಕ್ಕೋಸ್ಕರ ಸೇಮ್ ಮೆಜರ್ಮೆಂಟು 2.5ಗೆ ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಈ 6.1 ಇಲ್ಲೂ 6.1 ತೊಗೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ಸೆಂಟರ್ ಈ ಪಾಯಿಂಟ್ ಇರುತ್ತಲ್ಲ, ಈ ಪಾಯಿಂಟಲ್ಲಿ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಮಾರ್ಕ್ ಮಾಡಿಕೊಂಡು ಇಲ್ಲಿ 1.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಆದಷ್ಟು ಹೊಸದಾಗಿ ಕಲಿಯುವಂಥವ್ರು ಏನು ಮಾಡಿ, ಕರು ಸ್ಕೇಲ್ನ, ಫ್ರೆಂಚ್ ಕರು ಸ್ಕೇಲ್ ಅಂತ ಬರುತ್ತೆ ಇದನ್ನು ತಗೊಳ್ಳಿ. ಇಲ್ಲಿ ನೋಡಿ, ಇಲ್ಲಿಂದ 3ಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಏನು ಮಾಡಬೇಕು, ನೀವು 2.5ಗೆ ಮಾರ್ಕ್ ಮಾಡ್ಕೋಬೇಕು. ಆವಾಗ ನಮಗೆ ಇಲ್ಲಿ ನೋಡಿ ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟು ಜಾಯಿಂಟ್ ಆಗೋಕ್ಕೆ ಪಕ್ಕಾ ನಮಗೆ ಪಾಯಿಂಟ್ ಸಿಗುತ್ತೆ. ಪಕ್ಕಾ ಪಾಯಿಂಟ್ ಸಿಕ್ತಲ್ಲ, ಇಲ್ಲಿ ನಾನು ಸ್ಟಿಚಿಂಗಿಗೆ 1/2 ಇಂಚನ್ನ ಬಿಡ್ತಾಯಿದ್ದೀನಿ. ಈಗ ನಾನು ಫಸ್ಟಿಗೆ ಚೆಸ್ಟ್ ಮಾರ್ಕ್ನ ಮಾಡ್ತಾಯಿಲ್ಲ, ಚೆಸ್ಟ್ ಮೆಜರ್ಮೆಂಟ್ ಮಾಡ್ತಾಯಿಲ್ಲ. ಯಾಕಂತ ತೋರಿಸ್ತೀನಿ, ಓಕೆನಾ. ಇಲ್ಲಿ ನಾನು ಸ್ಲೀವ್ನ ಕಟ್ಟಿಂಗ್ ಮಾಡಿದ್ದೀನಿ ನೋಡಿ. ಈ ಸ್ಲೀವ್ನ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ತೀನಿ. ಆ ಮಾರ್ಕಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡಿಬಿಟ್ಟು ನಾನು ನಿಮಗೆ ಬಾಡಿಯಲ್ಲಿ ತೋರಿಸ್ತೀನಿ, ಓಕೆನಾ. ನಾನು ಚೆಕ್ ಮಾಡಿ ನಿಮಗೆ ಈ ಐಡಿಯಾ ನಿಮಗೆ ಕೂಡ ಇಷ್ಟ ಆಗುತ್ತೆ. 10 ಇಂಚಿದೆ ಚೆಸ್ಟ್, ಓಕೆ. ಈ 10 ಇಂಚು ಇಲ್ಲಿದೆಯಾ ಅಂತ ಫಸ್ಟ್ ಇವಾಗ ಚೆಕ್ ಮಾಡ್ಕೋಬೇಕು. ಈಗ ನಮಗೆ ಗೊತ್ತಾಗುತ್ತೆ ಇಂಪಾರ್ಟೆಂಟ್ ನಾವೆಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀವಿ ಅಂತ. ನಾವು ಈ ನೆಕ್ ಇಲ್ಲಿ ಇದು ಮತ್ತು ಇದನ್ನು ಕಟ್ಟಿಂಗ್ ಮಾಡಿದ್ದೀವಿ ಅಂದರೆ, ನೆಕ್ ಆ್ಯಂಡ್ ಶೋಲ್ಡರು ಮತ್ತು ಆರ್ಮಲ್ ಡೌನಿಂಗ್ ಕಟ್ಟಿಂಗ್ ಮಾಡಿದ್ದೀವಿ ಅಂದರೆ ನಮಗೆ ನೆಕ್ ಪಾಯಿಂಟ್ ಕರೆಕ್ಟಾಗಿ ಬರುತ್ತಾ ಅನ್ನೋದು ನಮಗೆ ಕರೆಕ್ಟಾಗಿ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಜಾಯಿಂಟ್ ಇರುತ್ತಲ್ಲ, ಈ ಜಾಯಿಂಟಿಂದ ಸ್ವಲ್ಪ ಕೆಳಗಡೆನೇ ಬನ್ನಿ. ಯಾಕಂದರೆ ಇದಿರುತ್ತಲ್ಲ ಉಕ್ಸ್ಪಟ್ಟಿ, ಈ ಉಕ್ಸ್ಪಟ್ಟಿನ ನಾವು ಕರೆಕ್ಟಾಗಿ ಈ ಥರ ನೋಡ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ. ನೋಡಿ 10 1 ಗೀಟ್ ಬರ್ತಾ ಇದೆ. ಇಲ್ಲಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಆವಾಗಲೇ ಮಾರ್ಕ್ ಮಾಡಿದ್ದೀನಲ್ಲ, ತೋರಿಸ್ತೀನಿ ನಾನೀಗ. 10 1 ಗೀಟು ಕರೆಕ್ಟಾಗೆ ಬರ್ತಾ ಇದೆ. ಈ ಸ್ಲೀವ್ ಕಟ್ಟಿಂಗ್ ಪರ್ಫೆಕ್ಟಾಗಿ ನಮಗೆ ಬಂದಿದೆ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಚೆಸ್ಟ್ ಕಟ್ಟಿಂಗ್ ಬರುತ್ತೆ. ಈ ಮೆಥಡ್ ಯಾರೂ ಇದುವರೆಗೆ ಹೇಳ್ಕೊಟ್ಟಿಲ್ಲ. ಈ ಮೆಥಡಲ್ಲಿ ಬೇಕಾದರೆ ನೀವು ಕಟ್ ಮಾಡಿ ನನಗೆ ಕಮೆಂಟ್ ಮಾಡಿ. ಈ ಬ್ಯಾಕ್ ಪಾರ್ಟ್ದು ಸಾದಾ ಬ್ಲೌಸ್ ಕಟ್ಟಿಂಗು ಎಷ್ಟು ಇದೆ ಅಂತ. ಇಲ್ಲಿ ನೋಡಿ, ಈಗ ವೇಸ್ಟು ದೊಡ್ಡದಿದೆ. ವೇಸ್ಟ್ ದೊಡ್ಡದಿರುವಾಗ ನಾವೇನು ಮಾಡಬೇಕು, ಸ್ವಲ್ಪ ಈ ಥರ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ, ಇಲ್ಲಿಗಿಂತ ಇದು ಈ ಥರ ಬೆಂಡಾಗಿ ಹೋದ್ರೂ ತೊಂದರೆ ಇಲ್ಲ ಈ ಬ್ಲೌಸ್ ಕಟ್ಟಿಂಗಲ್ಲಿ. ಇಲ್ಲಿಂದ ನಿಮಗೆ ಶೇಪ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು 1/2 ಇಂಚು ಅಥವಾ 1/4 ಇಂಚು ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಓಕೆ. ಆಮೇಲೆ ಈ ಕರು ಸ್ಕೇಲ್ನ ನೀಟಾಗಿ ಇಟ್ಕೋಬೇಕು. ನೀಟಾಗಿ ಇಟ್ಕೊಂಡು ಈ ಥರ ಶೇಪ್ನ ಮಾರ್ಕ್ ಮಾಡ್ಕೋಬೇಕು, ಓಕೆನಾ. ಇಷ್ಟು ಈಸಿಯಾಗಿದೆ ನೋಡಿ ಕಟ್ಟಿಂಗ್. ತುಂಬ ಈಸಿಯಾಗಿ ನಾನು ಕಟ್ಟಿಂಗ್ನ ತೋರಿಸ್ತಾ ಇದ್ದೀನಿ, ಸಾದಾ ಬ್ಲೌಸ್ ಕಟ್ಟಿಂಗು. ಪೀಸ್ ಸಾಲ್ಟೇಜ್ ಇದ್ದಾಗ ನಾವು ಇಲ್ಲಿ ಫೋಲ್ಡಿಂಗ್ ಮಾಡಬಾರ್ದು, ಇಷ್ಟೇ ಇಟ್ಕೊಂಡು ಎಕ್ಸ್ಟ್ರಾ ಪೀಸ್ನ ಕಟ್ಟಬೇಕಾಗುತ್ತೆ. ಅದು ವಿಡಿಯೋ ಬಂದಾಗ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿಗೆ ನಾನು ಫಸ್ಟಿಗೆ ಒಂದು ಕಟ್ ಮಾರ್ಕ್ನ ಅಥವಾ ನ್ಯಾಚ್ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನ್ಯಾಚ್ ಮಾರ್ಕ್ ಮಾಡಿಕೊಂಡು ನೋಡಿ, ಈ ರೀತಿಯಾಗಿ ನಾವು ಏನು ಮಾರ್ಕ್ ಮಾಡಿದ್ದೀವಲ್ಲ ಆರ್ಡಿನರಿ ಬ್ಲೌಸ್ ಕಟ್ಟಿಂಗು, ಈ ಮೆಥಡ್ನ ನೀವು ಫಾಲೋ ಮಾಡಿ ನನಗೆ ಕಮೆಂಟ್ ಮಾಡಿ.
ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಆದರೆ ನೀವು ಒಂದು ಸ್ಲೀವ್ ಕಟ್ಟಿಂಗ್ ಸರಿ ಮಾಡಲಿಲ್ಲ ಅಂದರೆ ಖಂಡಿತ ಬರಲ್ಲ, ಅದಂತೂ ನಾನು ಹೇಳ್ತೀನಿ. ನನಗೂ ಕೂಡ ಒಂದೊಂದು ಸಾರಿ ಬರಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಸ್ಲೀವ್ ಕಟ್ಟಿಂಗ್ ಕರೆಕ್ಟಾಗಿಲ್ಲ, ಇದು ಶೇಪ್ ನಾವು ಡೌನಿಂಗ್ ಕರೆಕ್ಟಾಗಿ ತಗೊಂಡಿಲ್ಲ ಅಂದರೂ ಕೂಡ ನಮಗೆ ಈ ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ಬರಲ್ಲ. ಅದನ್ನು ನಾನು ನಿಮಗೆ ಹೇಳ್ತೀನಿ, ಗಮನದಲ್ಲಿ ಇಟ್ಕೊಳ್ಳಿ. ಈಗ ಬ್ಯಾಕ್ ಪಾರ್ಟ್ ರೆಡಿಯಾಗಿದೆ. ಬ್ಯಾಕ್ ಇಟ್ಕೊಂಡು ಫ್ರಂಟನ್ನ ಹೇಗೆ ಕಟ್ಟಿಂಗ್ ಮಾಡೋದು ಅಂತ ಇವಾಗ ನೋಡಿ. ಇಲ್ಲಿ ಇದು ಸಾದಾ ಬ್ಲೌಸ್ ಕಟ್ಟಿಂಗ್ ಆಗಿರೋದ್ರಿಂದ ಈ ಮೆಜರ್ಮೆಂಟ್ ಇರುತ್ತಲ್ಲ, ನಾನು ಬೇರೆ ಬೇರೆ ಬ್ಲೌಸ್ದು ಬೇರೆ ಬೇರೆ ಸ್ಟೈಲಲ್ಲಿ ಕಟ್ ಮಾಡಿಬಿಡ್ತೀನಿ. ಒಂದೊಂದ್ಸರಿ ಈ ಥರ ಕೂಡ ಕಟ್ ಮಾಡ್ತೀನಿ. ಅದು ಈಗ ನಿಮಗೆ ಎಷ್ಟು ಟೆಕ್ನಿಕ್ ಗೊತ್ತಿದ್ರೂ ಟೈಲರಿಂಗಲ್ಲೇ ತುಂಬ ಉಪಯೋಗ ಆಗುತ್ತೆ. ನೋಡಿ, ಈ ಥರ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಈ ಪೀಸ್ನ ನಾನು ಕಟ್ಟಿಂಗ್ ಮಾಡ್ಕೊಳ್ತಿದ್ದೀನಿ. ಓಕೆನಾ? ಇದು ಬೆಲ್ಟಿಗೆ ಇವಾಗ ಆಯ್ತಲ್ಲ. ಇವಾಗ ಇಲ್ಲಿ ಎರಡೂ ಖರಾಬ್ ಪೀಸ್ ಇದೆ. ಈ ಖರಾಬ್ ಪೀಸ್ ನಮಗೆ ಬೇಡ ಅಂತ ಹೇಳಿದ್ರೆ ಸಾಲ್ಟೇಜ್ ಇದ್ದಾಗ ನೀವು ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲ ಅಂದರೆ ಇದನ್ನು ನೀವು ಯೂಸ್ ಮಾಡ್ಕೋಬೇಡಿ. ಸ್ವಲ್ಪ ದಪ್ಪ ಇರುತ್ತೆ ಮತ್ತು ಅಷ್ಟು ನೀಟಾಗಿ ಫಿನಿಶಿಂಗ್ ಕೂಡ ಬರಲ್ಲ. ಈ ಥರ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡಾದಮೇಲೆ ಇಲ್ಲಿಗೆ ನಾನು ಒಂದು 1/4 ಇಂಚನ್ನ ಫ್ರಂಟಿಗೆ ಬಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀವು ಮೊದಲೇ ಆದ್ರೂ ಇದನ್ನು ಕಟ್ಟಿಂಗ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಇಲ್ಲಾಂದರೆ ಆಮೇಲೆ ಕೂಡ ಕಟ್ಟಿಂಗ್ ಮಾಡ್ಕೋಬೋದು. ಈಗ ಬ್ಯಾಕ್ ಏನು ನಾವು ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈಗ ಇಟ್ಕೊಳ್ಳಿ. ನೋಡಿ, ಈ ಥರ ಇಟ್ಕೊಳ್ಳಿ. ಈ ದಪ್ಪ ಇರೋರಿಗೆಲ್ಲ ನಾವೇನು ಮಾಡಬೇಕು ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡ್ಕೋಬೇಕು ನಾವು. ಈ ಪಟ್ಟಿಗಿಂತ ಇದು ಎಕ್ಸ್ಟ್ರಾ ಬರಬೇಕು, ಅದಕ್ಕೋಸ್ಕರ ಪೀಸ್ನ ನೋಡ್ಕೋಬೇಕು. ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ತೀನಿ. ಬಟ್ ನಾನು ನಿಮಗೆ ಇದರಲ್ಲೂ ಒಂದು ಟಿಪ್ಸ್ನ ತೋರಿಸ್ತೀನಿ. ಈಗ ಇದನ್ನು ನನ್ನ ಕಡೆ ತಿರುಗಿಸ್ಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನೋಡಿ, ನೀಟಾಗಿ ಈ ಥರ ಪಾಯಿಂಟ್ ಟು ಪಾಯಿಂಟ್ ತಿರುಗಿಸ್ಕೊಂಡು ನಿಮಗೆ ಆ ಪೀಸ್ ಏನಾದ್ರು ಅಲ್ಲಾಡ್ತಾ ಇದೆ, ನಮಗೆ ಶೇಕ್ ಆಗ್ತಾ ಇದೆ ಅಂದರೆ ಗುಂಡ್ಪಿನ್ ಹಾಕ್ಕೊಳ್ಳಿ. ಇಲ್ಲಾಂದರೆ ಸ್ಟಿಪ್ಪಾಗಿರುವಂಥ ಈ ಥರದ್ದು ಏನಾದರೂ ಒಂದು ಸ್ಟಿಪ್ಪಾಗಿ ಇಟ್ಕೊಳ್ಳಿ, ಆಯಿತಾ? ಇದಾದಮೇಲೆ ಇಲ್ಲೇನು ಫ್ರಂಟ್ನ ಕಟ್ಟಿಂಗ್ ಮಾಡಿದ್ದೀವಲ್ಲ, ಬ್ಯಾಕ್ನ ಕಟ್ಟಿಂಗ್ ಮಾಡಿದ್ದೀವಲ್ಲ, ಸಾರಿ ಬ್ಯಾಕ್ ಕಟ್ಟಿಂಗ್ ಮಾಡಿದ್ದೀವಲ್ಲ, ಅದೇ ಬ್ಯಾಕ್ನ ಇಟ್ಕೊಂಡು ಈ ಥರ ಫ್ರಂಟ್ ಕಟ್ಟಿಂಗು. ಇಲ್ಲಿ ಒಂದು ಟ್ವಿಸ್ಟ್ ಇದೆ ನೋಡಿ, ಇಲ್ಲಿಗಿದೆಯಲ್ಲ, ನಾವೇನು ಮಾಡ್ತೀವಿ, ಇಲ್ಲಿಗೆ ಸ್ಟ್ರೇಟು ಕಟ್ಟಿಂಗ್ ಮಾಡ್ತೀವಿ. ಹಂಗೆ ಮಾಡಬೇಡಿ. ಸ್ವಲ್ಪ ಮುಂದೆ ಹೋಗಿ, ಒಂದೇ ಒಂದು ಗೀಟಷ್ಟು ಮುಂದೆ ಹೋಗಿ ಸ್ಟ್ರೇಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಈ ಬ್ಲೌಸ್ ಕಟ್ಟಿಂಗಲ್ಲಿ ಹೀಗೆ ಕ್ರಾಸ್ ಇರೋದ್ರಿಂದ ಇದಾಯ್ತಲ್ವಾ. ಇವಾಗ ನೋಡಿ, ಇಲ್ಲಾದಮೇಲೆ ನಾನು ಒಂದು ಸ್ವಲ್ಪ ಮುಂದೆ ಹಾಕ್ಕೊಳ್ತೀನಿ, ಆಯಿತಾ? ಇನ್ನೊಂದು ನಮಗೆ ಇಲ್ಲಿ ಕರೆಕ್ಟಾಗಿ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಇದನ್ನು ತಗೊಳ್ಳಿ. ಇದು ಬೇಕೇ ಬೇಕಾಗುತ್ತೆ ಒಂದು ಮಾರ್ಕ್ಗೆ. ಇಲ್ಲಿ ಒಂದೊಂದ್ಸರಿ ಎಡವು ಚಾನ್ಸಸ್ ಇರುತ್ತೆ, ನೀವು ಅದಕ್ಕೋಸ್ಕರ. ಓಕೆನಾ? ಇದಾದಮೇಲೆ ನಮಗೆ ಈಗ ಬ್ಯಾಕ್ ಕೆಲಸ ಮುಗೀತು. ನಮಗೆ ಇನ್ನು ಯಾವುದೇ ಕಾರಣಕ್ಕೂ ಬ್ಯಾಕ್ ಬೇಕಾಗಿಲ್ಲ, ಹಾಗಾಗಿ ತೆಗೆದುಬಿಡ್ತಾ ಇದ್ದೀನಿ. ಇಲ್ಲಿ ನಾನು ರೋಲರಿಂದ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಅದೇ ಮಾರ್ಕು ನನಗೆ ಕಾಣಿಸ್ತಾ ಇದೆ. ಅಲ್ಲಿ ಒಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಲೈನ್ ಹಾಕ್ಕೊಂಡು ಅರ್ಧ ಇಂಚಿಗೆ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಕಡೆ ಇಟ್ಕೊಂಡು ಕೂಡ ನೀವು ಈ ಥರನೂ ಕಟ್ಟಿಂಗ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಯಾವ್ಯಾವ ಸ್ಟೈಲಲ್ಲಿ ಕಟ್ಟಿಂಗ್ ಮಾಡ್ಬೋದು ಅನ್ನೋದನ್ನು ನಾನು ಹಿಂಗೆ ತೋರಿಸ್ತಾ ಹೋಗ್ತಾ ಇರ್ತೀನಿ. ನೋಡಿ, ಇಷ್ಟು ಇದು ಕಂಪಲ್ಸರಿ. ನಮಗೆ ಈ ಪಾಯಿಂಟಿಂದನೇ ನಾವು ಶೇಪ್ನ ತೆಗಿಬೇಕು, ಆಯ್ತಲ್ಲ? ಇಲ್ಲಿ ನೋಡಿ, ಫಸ್ಟ್ ಮಾರ್ಕ್ ಇದು. ನಾನು ಒಂದು ಸ್ವಲ್ಪ ಮುಂದೆ ಸೆಕೆಂಡ್ ಮಾರ್ಕಿಗೆ ಫ್ರಂಟ್ ಮಾರ್ಕ್ ಮ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಮುಂದೆ ತಗೊಂಡಿರೋದ್ರಿಂದ. ಓಕೆ, ಈಗ ಇದನ್ನು ಈಗ ತಿರುಗಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ 2.5 ತಗೊಂಡಿದ್ದೀವಲ್ಲ, ಈ 2.5ಗೆ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೋಬೇಕು. ತುಂಬ ಈಸಿಯಾಗಿ ಸಾದಾ ಬ್ಲೌಸ್ ಕಟ್ಟಿಂಗು. ಓಕೆ, ಇಲ್ಲಿ ನಿಮಗೆ ಸ್ಟಿಚಿಂಗಿಗೆ ಅಂತ ನೀವು ಫಸ್ಟಿಗೆ ಈ ಥರ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇದಾದಮೇಲೆ ನಾನು ಆದಷ್ಟು ಟೇಪ್ನ ಯೂಸ್ ಮಾಡಲ್ಲ. ಇಲ್ಲಿ ಬೆಲ್ಟ್ ಪಟ್ಟಿ ಮತ್ತು ಈ ಸ್ಲೀವ್ ಅಟ್ಯಾಚ್ ಮಾಡಿದ್ದೀವಲ್ಲ, ಇಲ್ಲಿ ಸ್ಟಿಚಿಂಗಿಗೆ ಇಲ್ಲಿ ಕ್ಲಾತ್ ಏನಿದೆ ಅದೇ ತಗೊಳ್ತೀನಿ. ಇಲ್ಲಿ ಸ್ಟಿಚಿಂಗಿಗೆ ಕೆಳಗಡೆ ಬಿಡ್ತೀನಿ. ಈಗ
ನೀವು ಉಕ್ಸ್ಪಟ್ಟಿ ಕಡೆನಾದರೂ ತೊಗೋಬೋದು, ಕಾಜಾಪಟ್ಟಿ ಕಡೆನಾದರೂ ತೊಗೋಬೋದು. ಆದರೆ ಮಾರ್ಕ್ ಮಾಡುವಾಗ ಈ ಕಾಜಾಪಟ್ಟಿದೇನಿದೆ ಅದನ್ನು ಎಕ್ಸ್ಟ್ರಾ ಈ ಥರ ಬಿಟ್ಬಿಡಬೇಕು. ಆವಾಗ ನಿಮಗೆ ಈ ಪಾಯಿಂಟ್ ಅನ್ನೋದು ಸಿಗುತ್ತೆ. ಈ ಬ್ಲೌಸ್ ಮೆಜರ್ಮೆಂಟ್ ಅವ್ರಿಗೆ 6.5 ಬೇಕಾಗುತ್ತೆ. ನೋಡಿ 6.5, ನಾನು ಟೇಪ್ ಇಡೋಕ್ಕೆ ಮುಂಚೆನೇ ಹೇಳಿದ್ದೀನಲ್ಲ 6.5 ಬೇಕಾಗುತ್ತೆ. ಓಕೆನಾ? ಈಗ ಇದನ್ನು ಕಟಿಂಗ್ ಮಾಡ್ತಾಯಿದ್ದೀನಿ. ಫ್ರಂಟನ್ನ ಕಟಿಂಗ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದು ಎಕ್ಸ್ಟ್ರಾ ಏನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ, ಕನ್ಫ್ಯೂಸ್ ಆಗಬಾರ್ದು ಅಂಥೇಳಿ ಈ ಎಕ್ಸ್ಟ್ರಾ ಕೂಡ ಕಟಿಂಗ್ನ ಮಾಡ್ಕೊಂಡ್ಬಿಟ್ಟೆ. ಓಕೆ, ಇವಾಗ ನೆಕ್ಸ್ಟು ಇಲ್ಲಿ ಕೂಡ ನಾನು ಈ ಬ್ಲೌಸ್ ಇದೆಯಲ್ಲ, ಈ ಬ್ಲೌಸ್ದು ಎಷ್ಟಿದೆ ಇಲ್ಲಿ ನೀವು ಸ್ಟಿಚಿಂಗಿಗೆ ಅಂತ ಬೇಕಾದ್ರೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ನೀವು ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಇಲ್ಲಿ ಒಂದು ಸ್ಟಿಚಿಂಗಿಗೆ ಮಾರ್ಕು. ಇವಾಗ ಇಲ್ಲಿ ಸ್ಟಿಚಿಂಗ್ ಆದಮೇಲೆ ಇಲ್ಲಿ ಡಾಟ್ಗೆ ಒಂದು ಅರ್ಧ ಇಂಚು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲೂ ಕೂಡ ನೋಡಿ ಈ ಡಾಟ್ ಪಾಯಿಂಟು ಇಲ್ಲಿ ಸ್ಟಿಚಿಂಗದು ಇಲ್ಲಿಂದನೇ ಸೇರಿಸಿ ನಾನು ಇಲ್ಲಿಗೆ ಒಂದು ಲೈನ್ನ ಹಾಕ್ಕೊಳ್ತಿದ್ದೀನಿ. ನೀವು ಟೇಪ್ ಆದರೂ ಇಟ್ಕೋಬೋದು, ಇಲ್ಲಾಂದರೆ ಮೆಜರ್ಮೆಂಟ್ ಬ್ಲೌಸಿಂದನಾದರೂ ಹೊಲಿಬೋದು. ನಿಮಗೆ ಪ್ರಾಕ್ಟೀಸ್ ಆಗಿದೆ ಅಂತ ಹೇಳಿದ್ರೆ ನಿಮಗಿದೆ ಈಸಿಯಾಗಿ, ನನಗೆ ಜಾಸ್ತಿ ಇದೆ ಯೂಸ್ ಆಗುತ್ತೆ. ಬಟ್ ನಿಮಗೆ ತೋರಿಸೋವಾಗ ನಾನು ಟೇಪ್ನ ಆದಷ್ಟು ಯೂಸ್ ಮಾಡ್ತಾ ಇರ್ತೀನಿ. ಯಾಕಂತ ಹೇಳಿದ್ರೆ ನೋಡಿ ಇದು ಇಲ್ಲಿ ಜಾಯಿಂಟು, ಇಲ್ಲಿ ಸ್ಟಿಚಿಂಗು. ಇವಾಗ ನೀವು ಬೇಕಾದರೆ ಚೆಕ್ ಮಾಡ್ಕೋಬೋದು. ಇಲ್ಲಿಂದ ಎಷ್ಟಕ್ಕೆ 3.75, 4ಕ್ಕೆ ನಾನು ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ ಈ ಥರ 4ಕ್ಕೆ ಒಂದು ಲೈನ್ ಹಾಕ್ಕೊಂಡು ಈ ಕಡೆಯಿಂದ 1 cm, ಈ ಕಡೆಯಿಂದ 1 ಇಂಚ್ cm, ಅಂದರೆ 1 ಇಂಚಿಗೆ ಮಾರ್ಕ್ನ ಮಾಡಿಕೊಂಡು ಇಲ್ಲಿ ಸ್ಟ್ರೇಟ್ ಲೈನ ಹಾಕ್ಕೊಳ್ತೀನಿ. ನಿಮಗೆ ಪ್ರಾಕ್ಟೀಸ್ ಇದೆ ಅಂತ ಹೇಳಿದ್ರೆ ನೋಡಿ, ನಾವು ಹೇಗೆ ಕಟ್ಟಿಂಗ್ ಮಾಡ್ತಾಯಿದ್ದೀವಿ ಹಾಗೆ ತೋರಿಸಿದ್ರೆ ನಿಮಗೆ ಯೂಸ್ ಆಗುತ್ತೆ ಅಂತ. ನೋಡಿ ಈ ಥರ. ಇವಾಗ ಟೇಪಲ್ಲಿ ತೋರಿಸ್ತೀನಿ. ನಾವು ಆವಾಗಲೇ ಮಾರ್ಕ್ ಮಾಡಿದ್ದು 4 ಇಂಚು, 1/4 ಇಂಚು ಸ್ಟಿಚಿಂಗಿಗೆ ಅಂತ ಹೇಳಿದ್ರೆ ಕರೆಕ್ಟಾಗಿ ಬಂತು. ಇಲ್ಲಿ ಮತ್ತೆ ನೀವು ಚೆಕ್ ಮಾಡ್ಕೋಬೋದು ಎಷ್ಟಕ್ಕೆ ನಾವು ಮಾಡಿದ್ದೀವಿ ಅಂತ. ನೋಡಿ ಸ್ಟಿಚಿಂಗು ಸೇರಿ 4 ಇಂಚಿದೆ. ಇಲ್ಲಿ ಸ್ಟಿಚಿಂಗಿಗೆ ಸೇರಿ 4 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಳೋದಾದರೆ ಇವ್ರದ್ದು ಡಾಟ್ ಚೆಕ್ ಮಾಡ್ಕೋಬೇಕಾಗುತ್ತೆ. ನಾವು ರಾಂಗ್ ಮಾಡಿದರೆ ನೋಡಿ 1/4 ಇಂಚಿದೆ. ಸೊ ಈಗ ಮಾರ್ಕ್ ಮಾಡಿರೋದು ನಮಗೆ 1/4 ಇಂಚಿಗೆ ಒಂದು ಸ್ವಲ್ಪ ಈ ಥರ. ಕೆಲವೊಂದು ಸರಿ ಡಾಟ್ ನೋಡ್ದಿರ ಮಾರ್ಕ್ ಮಾಡಿದ್ದೆ ನಾನು. ಈಗ ಡಾಟ್ ನೋಡಿದ ಮೇಲೆ ಇದು ಕರೆಕ್ಟಾಗಿ ಬಂತು. ಇವಾಗ ಎಷ್ಟಿದೆ ಅಂತ ನೋಡ್ಕೋಬೋದು. ಈ ಬ್ಲೌಸ್ ಮೆಜರ್ಮೆಂಟ್ ಅವ್ರಿಗೆ ಚೆಸ್ಟ್ ಮೆಜರ್ಮೆಂಟು 11.5, 3.5 ಕರೆಕ್ಟಾಗಿದೆ ಈ ಬ್ಲೌಸ್ ಮೆಜರ್ಮೆಂಟು. ಈಗ ಕಟ್ಟಿಂಗ್ ಮಾಡೋಣ. ನೀವು ಸ್ವಲ್ಪ ಎಕ್ಸ್ಟ್ರಾ ಕಟ್ಟಿಂಗ್ ಮಾಡಿಕೊಂಡು ಕೂಡ ಆಮೇಲೆ ಟ್ರಿಮ್ ಮಾಡ್ಕೋಬೋದು, ತೊಂದರೆ ಇಲ್ಲ. ನೋಡಿ ಈ ಥರ ಮ್ಯಾಚ್ ಹಾಕ್ಕೊಬಿಡಿ. ಓಕೆನಾ? ಇದರಲ್ಲಿ ನಿಮಗೆ ಡೀಟೇಲಿಂಗ್ ನೆಕ್ಸ್ಟು ಡಾಟ್ನ ಹೇಗೆ ತಗೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಇದಾಯ್ತಲ್ಲ, ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಬರೀ ಫ್ರಂಟು ಅಥವಾ ಡಾಟ್ ಬಗ್ಗೆ ತೋರಿಸ್ತೀನಿ. ಓಕೆನಾ? ಪ್ರತಿ ವಿಡಿಯೋದಲ್ಲೂ ಒಂದೊಂದು ತಿಳ್ಕೊಬೇಕಾಗಿರೋದಿರುತ್ತೆ. ನಾವು ಕೂಡ ಬೇರೆಯವ್ರ ಕಡೆ ಈಗ ಹೊಸ್ದಾಗಿ ಬೊಟಿಕಲ್ಲೆಲ್ಲ ಬಂದಿರೋ ಡಿಸೈನ್ಸ್ ಎಲ್ಲ ಕೊಟ್ಟಾಗ ಅಥವಾ ಕಟ್ಟಿಂಗ್ ಬಂದಾಗ ನಾವು ಬೇರೆ ಬೇರೆ ವೀಡಿಯೋಗಳನ್ನ ನೋಡಿರ್ತೀವಿ, ಇಲ್ಲ ಅಂತಲ್ಲ. ಅದು ಆದಷ್ಟು ನಮಗೆ ಅನುಕೂಲ ಆಗೋ ಥರನೇ ನಾವು ಕಟ್ಟಿಂಗ್ನ ಮಾಡ್ತಾಯಿರ್ತೀವಿ. ಸೊ ನೋಡಿ ಈ ಥರ ಇಲ್ಲಿಂದ ನಾವು 3 ಇಂಚು 3.5 ಇಂಚಿಗೆ ಬಂದಾಗ ಇಲ್ಲೇನು ನಾವು 4.25 ತೊಗೊಂಡಿದ್ದೀವಲ್ಲ, ಅಲ್ಲಿ 3/4 ಇಂಚಿನ ಈ 4.25ಇಂದ ಸ್ವಲ್ಪ 3/4 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೋಬೇಕು. 3/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಡೌನಿಗೆ ಬರಬೇಕು. ಓಕೆ, ಅಷ್ಟೇ. ತುಂಬ ಬೆಲ್ಟಲ್ಲಿ ಏನು ನಮಗೆ ಪ್ರಾಕ್ಟೀಸ್ ಬೇಕು ಆ ಥರ ಎಲ್ಲ ಏನಿಲ್ಲ. 1-2 ಟೆಕ್ನಿಕ್ ನಿಮ್ಗೆ ಗೊತ್ತಿದ್ರೆ ಸಾಕಾಗುತ್ತೆ. ಇಲ್ಲಿ 2.75 ಇದೆ. ಇಲ್ಲಿ ಒಂದು ಸ್ಟಿಚಿಂಗಿಗೆ ಇಷ್ಟಿದ್ರೆ 2.25 ತೊಗೊಂಡು ಈ ಥರ ಅರ್ಧ ಇಂಚಿಗೆ ನೀವು 3 ಎಷ್ಟು ಈಸಿಯಾಗಿ ನೀವು ಈ ಥರ ಕಟ್ಟಿಂಗ್ನ ಮಾಡ್ಕೋಬೋದು. ಬೆಲ್ಟಲ್ಲೇನು ನಿಮಗೆ ಡಿಫ್ರೆನ್ಸ್ ಅಂತ ಏನಿರಲ್ಲ. ಸ್ವಲ್ಪ ಈ ಶೇಪ್ ಕೊಡೋದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಈ ಸ್ವಲ್ಪ ಶೇಪ್ ಕೊಡಲೇಬೇಕು.
ಯಾಕಂತ ನಾನು ಇವಾಗ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ನಾನು ಕ್ರಾಸಾಗಿ ಕಟ್ ಮಾಡ್ತೀನಿ ಎಲ್ಲ ಇದಕ್ಕೂ. ಅದು ಫ್ರಂಟ್ ಏನಕ್ಕೆ ಇಲ್ಲಿ ಕ್ರಾಸ್ ಬರಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ನಮಗೆ ಈ ಥರ ಶೇಪ್ ಇರುತ್ತಲ್ಲ, ಆಮೇಲೆ ಈ ಜಾಗದಲ್ಲಿ ಬರುವಾಗ ನಮಗೆ ಡಾಟ್ ಲೆಂತ್ ಇರುತ್ತೆ. ಅದಕ್ಕೆ ಇಲ್ಲಿ ಶೇಪ್ ಕೊಟ್ಟಾಗ ನಮಗೆ ಇಲ್ಲಿ ಸ್ಟಿಚಿಂಗಿಗೆ ಹೋಗಿ ಇಲ್ಲಿ ಸ್ಟಿಚಿಂಗಿಗೆ ಹೋದಾಗ ನಮಗೆ ಬೆಲ್ಟ್ ಅನ್ನೋದು ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಈ ಮೆಥಡ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ಲೀವ್ ಕಟ್ಟಿಂಗ್ ಏನು ಸ್ಪೆಷಲಾಗಿ ಏನೂ ಇಲ್ಲ. ಇದು ಸ್ಟಿಚಿಂಗಿಗೆ ಅಂತ ಹೇಳಿ ಇಲ್ಲಿ ಶೇಪ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಹಾಗೆ 2 ಮಿನಿಟ್ಸ್ ತೋರಿಸ್ತೀನಿ. ಯಾಕಂದರೆ ಸ್ಲೀವ್ ಕಟ್ಟಿಂಗ್ದು ಡೀಟೇಲಾಗಿ ಹಾಕಿದ್ದೀನಿ ನಾನು ಯಾವ ಥರ ಕಟ್ಟಿಂಗ್ ಮಾಡ್ತೀನಿ ಅಂತ. ನೋಡಿ, ಇದು ಪೀಸ್ ಕಟ್ಟಲೇಬೇಕು ಆರ್ಡಿನರಿ ಬ್ಲೌಸ್ ಆಗಿರೋದ್ರಿಂದ. ಇಲ್ಲಿ ನಾವು ಲೈನಿಂಗ್ ತೊಗೊಂಡು ಎಕ್ಸ್ಟ್ರಾ ಕಟ್ ಮಾಡೋದೇನಿಲ್ಲಲ್ಲ, ಅದಕ್ಕೋಸ್ಕರ. ಓಕೆ, ಇಷ್ಟು ಈ ಮೆಥಡಲ್ಲಿ ನೀವು ಫಾಲೋ ಮಾಡಿದರೆ ಪಕ್ಕಾ ನೀವು 100% ನೀವು ಒಂದು ಸಾದಾ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಬೋದು. ಏನೇ ಕಂಪ್ಲೇಂಟ್ಸ್ ಇಲ್ದಿರ ಸ್ಟಿಚಿಂಗ್ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ. ಆವಾಗ ನಮಗೂ ಒಂದು ಮೋಟಿವೇಶನ್ ಅಂತ ಆಗುತ್ತೆ, ನಿಮಗೂ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.